ಯಾರೋ ನಡ್ಕೊಂಡು ಹೋಗ್ತಾ ಇದಾರೆ, ಅಲ್ಲಿ ಯಾರೋ ನಡ್ಕೊಂಡು ಹೋಗ್ತಾರೆ. ಆ ಕಡೆಯಿಂದ ಹೋಗು, ಆ ಕಡೆಯಿಂದ ಹೋಗು, ಹೋಗು 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 ಹೋಗು, ಬೇಗ ಬೇಗ ಹೋಗು. ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ. ಏನೋ ಎಕ್ವಿಪ್ಮೆಂಟ್ಸ್ ಇಲ್ಲ ನಮ್ಮ ಹತ್ರ. ಇಲ್ಲ. ಅಮ್ಮ ಅಲ್ಲೇ ರೀ ಪ್ಲೀಸ್. ಏಯ್ ಬೇಡ ಬಾ. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಸೊ ಈ ವಿಡಿಯೋ ನನಗೆ ಈ ಮನೆ ನನಗೆ ನನ್ನ ಕೆರಿಯರ್ಗೆ ಗೋಸ್ಟ್ ಹಂಟಿಂಗ್ ಏನೋ ಅಂತ ಸೌಂಡ್ ಬಂತು. ಸೊ ನನ್ನ ಕೆರಿಯರ್ಗೆ ಅಥವಾ ನನ್ನ ಗೋಸ್ಟ್ ಹಂಟಿಂಗ್ ಕೆರಿಯರ್ಗೆ ಈ ಮನೆ ಒಂದು ಬ್ರೇಕ್ ಥ್ರೂ ತಂದು ಕೊಡ್ತು. ಹಾಗಾಗಿ ನಾನು ಈ ಮನೆಯಲ್ಲಿ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ ತುಂಬ ಜನಕ್ಕೆ ಯಾವ ಲೊಕೇಶನ್ ಅಂತ. ಸೊ ಈ ಲೊಕೇಶನಲ್ಲಿ ಒಂದು ತಾಯಿ ಮತ್ತು ಮಕ್ಕಳಿದ್ರು. ಅವರಿಗೆ ಒಂದು ಅನ್ಯಾಯ ನಡೆದಿತ್ತು. ನಾವು ಮುಕ್ತಿ ಕೂಡ ಕೊಟ್ಟಿದ್ವಿ. ಆದರೆ ಮುಕ್ತಿ ಕೊಡೋ ಟೈಮಲ್ಲಿ ಲಾಸ್ಟಲ್ಲಿ ಅಲ್ಲಿ ಮನೆ ಮೇಲೆ ಒಂದು ಮತ್ತೆ ಕಾಣಿಸಿದ್ರು ಆ ತಾಯಿ. ಸೊ ಆ ತಾಯಿ ಮತ್ತೆ ಇನ್ನೂ ಇದ್ದಾರಾ ಅಥವಾ ಇಲ್ಲವೋ, ಏನಾಗಿದೆ, ಮನೆ ಪರಿಸ್ಥಿತಿ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ ಅಂತ ನನಗೊಂದು ಕುತೂಹಲ ಇತ್ತು. ತುಂಬ ತಿಂಗಳಾಗಿತ್ತು ಗೈಸ್, ಆಲ್ಮೋಸ್ಟ್ ಒಂದು 7-8 ಮಂತ್ಸ್ ಆಗ್ಬಿಟ್ಟಿತ್ತು. ಹಾಗಾಗಿ ಆ ಕ್ಯೂರಿಯಾಸಿಟಿಯಿಂದ ನಾನು ಮತ್ತೆ ಪುನಃ ಬಂದಿದ್ದೀನಿ. ನನ್ನ ಜೊತೆ ಇವತ್ತು ಬಂದಿರೋದು ನನ್ನ ತಮ್ಮ ಜೀಶು. ಇಬ್ಬರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಲೇಟು ಲ್ಯಾಗು ಮಾಡಿದೆ ವಿಡಿಯೋ ಒಳಗಡೆ ನುಗ್ಗೋಣ. ಚೀಟಿ ಇಲ್ಲ. ಚೀಟಿ ಯಾಕಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ನಾನು ನಿನ್ನೆ ಅಂದರೆ ಇವತ್ತೇನು ವಿಡಿಯೋ ಮಾಡ್ತಾಯಿನಿ ಇದ್ರ ಹಿಂದಿನ ದಿನ ಶೂಟ್ ಮಾಡಿರೋದು. ಹಾಗಾಗಿ ಆ ಚೀಟಿ ನನ್ನ ಹತ್ರ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೇಮ್ಸು. ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರ ನೇಮ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಬೇಜಾರಾಗಬೇಡಿ. ನಂಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ 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 ಧನ್ಯವಾದ. ಲ್ಯಾಗ್ ಮಾಡೋದು ಬೇಡ, ಜಿಶು ಮಾತಾಡ್ತಾನಂತೆ, ಏನೋ ಕೇಳೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಜಿಶು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರ್ರಿ, ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾಯಿರ್ರಿ. ಸತಿ ನಾನು ಮತ್ತು ಪುನಿ ಮಾಡಿದ್ರಿ, ಅದರಲ್ಲಿ ಸಪೋರ್ಟ್ ಜಾಸ್ತಿ ಬಂದಿಲ್ಲ, ಇರಲಿ. ಆದರೂ ಸಪೋರ್ಟ್ ಮಾಡಿದ್ದೀರಾ. ನಮ್ಮ ಅಣ್ಣ ಇಲ್ಲ ಅಂದ್ರೂ ನೋಡಿದ್ದೀರಾ ವೀಡಿಯೋಸ್ನ, ನೋಡ್ಬಿಟ್ಟು ಜಾಸ್ತಿ ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ. ನನಗೆ ಅದೇ ಖುಷಿ ಆಯಿತು. ಇನ್ನೊಂದು ಬಂದು ಇದರಿಂದನೇ ನಾನು ಒಂದು ಸತಿ ಓಡೋಗಿದ್ದೆ. ಫಸ್ಟ್ ಟೈಮ್ ಬಂದಾಗ ಓಡೋಗಿದ್ದೆ, ಮಲ್ಲೇಶ್ ಬ್ರೋ ಜೊತೆ ಬಂದು ಓಡೋಗಿದ್ದೆ. ಆಮೇಲೆ ಇವರು ಪಾರ್ಟ್ 2 ಮಾಡ್ಕೊಂಡು ಬಂದಿದ್ದರು, ನನ್ನ ಮನೆಗೆ ಕಳಿಸ್ಬಿಟ್ಟು. ಅದನ್ನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಅಲ್ಲೇನಿದೆ ಅಂದ್ಬಿಟ್ಟು ಮತ್ತೆ ತಿಳ್ಕೊಳಕ್ಕೆ ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬನ್ನಿ ನೋಡೋಣ. ಇಲ್ಲಿಂದ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಗೈಸ್. ನೋಡಿ ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನನ್ನ ಕಣ್ಣಿಗೆ ಹಂಗೆ ಕಾಣಿಸ್ತಾ ಇದೆ ಅಥವಾ ಮನೆಯಲ್ಲಿ ಲೈಟ್ ಹಾಕಿರೋ ಥರ ಕಾಣಿಸ್ತಾ ಇದೆ ನೋಡು. ಇಲ್ಲ, ಅಲ್ಲಿ ಕ್ಯಾಮ್ರಾ ಐತೆ. ಅಲ್ಲಿ ನೋಡು, ಮನೆಯಲ್ಲಿ ಮೇಲೆ ಲೈಟ್ ಹಾಕಿರೋ ಥರ. ಇಲ್ಲ ಟ್ರಾನ್ಸ್ಫರ್ ನಮ್ಮದು ಇದು ಹೊಡಿತಿರೋದು. ಅಥವಾ ನನಗೆ ಕಣ್ಣಲ್ಲಿ ಲೈಟ್ ನೋಡಿ ನೋಡಿ ಹಂಗೆ ಅನಿಸ್ತಾ ಇರ್ಬೋದು ಅನ್ಸುತ್ತೆ. ಲೈಟ್ ಆನ್ ಮಾಡ್ಕೊತಿದ್ದೀವಿ. ಸರಿ, ನಿಂದು ಕ್ಯಾಮ್ರಾ ಆನ್ ಮಾಡ್ಕೊ. ಬಾ ಹಂಗೆ ಹೋಗೋಣ ಮಾತಾಡ್ಕೊಂಡು. ಗಾಯ್ಸ್, ಯಾವಾಗ ನಮ್ಮದು 50K ಸಬ್ಸ್ಕ್ರೈಬ್ ಮಾಡ್ತೀರಾ? ಗಾಯ್ಸ್, ನೀವು ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ನನ್ನ ವೀಡಿಯೋಸ್ಗೆ. ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. 25K ಎಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನೀವು ಸಪೋರ್ಟ್ ಮಾಡಿದ್ರೆ 25K ನಾಳೆನೂ ಆಗ್ಬೋದು, ಇವತ್ತು ಆಗ್ಬೋದು. ಸಪೋರ್ಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಮೇನ್ ಆಗಿ. ಮನೆ ಸೇಮ್ ಇದೆ ತಾನೆ? ಇನ್ನ ಏನೋ ಡಿಫ್ರೆನ್ಸ್ ಕಾಣಿಸ್ತೈತೆ. ನಡಿ. ಏನು ಡಿಫ್ರೆನ್ಸ್? ಎಲ್ಲ ಮುರಿದು ಹಾಕೋರು ಅಲ್ಲಿ ನೋಡಲ್ಲಿ. ಇರ್ತಾರಲ್ಲಪ್ಪ ನಮ್ಮ ಅಭಿಮಾನಿಗಳು, ಕುಡುಕರು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೂ ಒಂದು ಚಟ ಅನ್ನೋದಿರುತ್ತೆ. ಆ ಚಟದಿಂದ ಇದನ್ನೆಲ್ಲ ಕಿತ್ತಾಕೊಂಡು ಹೋಗ್ತಾರೆ ಬೆಳಗಿನ ಜಾವ ಬಂದ್ಬಿಟ್ಟು. ಈ ಫುಲ್ಲು ಲೇಔಟು ಅಬೆಂಡೆಂಟು. ಆ ಕಾರಣದಿಂದ ಎಲ್ಲ ಬಂದು ಕಿತ್ತಾಕೊಂಡು ಹೋಗೋರೆ. ನನಗೆ ಈ ಮನೆ ಬಗ್ಗೆ ಅಪ್ಡೇಟ್ ಮಾಡಿದರು. ಈ ಮನೆ ಓನರ್ ಕೂಡ ನನಗೆ ಕಾಲ್ ಮಾಡಿದರು. ಸರ್, ನೀವು ವಿಡಿಯೋ ಮಾಡಾದ್ಮೇಲೆ ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಲ್ಲಿ. ಆಮೇಲೆ ಈ ಕಳ್ಳರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದರು. ನೋಡೋಣ ಏನಿದೆ ಅಂತ.
ಗೈಸ್ ನಿಮಗೋಸ್ಕರ ಸಾರಿ ಫ್ರೆಂಡ್ಸ್ ನಿಮಗೋಸ್ಕರ ಡೇ ಆ್ಯಂಡ್ ನೈಟ್ ಅನ್ನೋದು ನೋಡ್ದಿರಾ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಪ್ಲೀಸ್. ಅಲ್ಲೆಲ್ಲ ಹೋಯ್ತಾ ಇದೆಯಾ ನೋಡೋಣ. ಏನು ಸೌಂಡು? ಅಮ್ಮ, ನಾವು ಒಳಗೆ ಬರ್ಬೋದಾ? ಯಾರಾದರೂ ಮನುಷ್ಯರಿದ್ದೀರಾ? ಯಾರಾದರೂ ಮನುಷ್ಯರಿದ್ರೆ ಕೆಳಗೆ ಬನ್ನಿ ಗೈಸ್. ಇನ್ನೊಂದು ಈ ಮನೆ ಬಗ್ಗೆ ಸ್ಟೋರಿ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ, ಕ್ವಿಕ್ಕಾಗಿ ಹೇಳ್ತೀನಿ. ಈ ಮನೆಯಲ್ಲಿ ಒಂದು ತಾಯಿ ಮತ್ತು ಇಬ್ಬರು ಮಕ್ಕಳಿರ್ತಾರೆ. ಅದನ್ನು ಕಳ್ಳರು ಯಾರೋ ನೋಡಿ ಮನೆಗೆ ನುಗ್ಗಿ ಅವ್ರನ್ನ ಕೊಂದಿರ್ತಾರೆ, ಅವ್ರಿಗೆ ಅತ್ಯಾಚಾರ ಮಾಡಿರ್ತಾರೆ. ಅದನ್ನು ನಾವು ಇಲ್ಲಿ ಮತ್ತೆ ಹಳೇ ಅಂದರೆ 8 months ಬ್ಯಾಕ್ ಇಲ್ಲಿ ವಿಡಿಯೋ ಮಾಡಿರ್ತೀವಿ. ಅದಾದಮೇಲೆ ನಾವು ಮುಕ್ತಿ ಅನ್ನೋದನ್ನು ಅವರಿಗೆ ಕೊಡೋಕ್ಕೆ ಟ್ರೈ ಕೂಡ ಮಾಡಿರ್ತೀವಿ. ನಾವಿವಾಗ ಸದ್ಯಕ್ಕೆ ಬಂದಿರೋದು ಅವ್ರು ಇದ್ದಾರೋ ಇಲ್ವೋ ಅನ್ನೋ ಒಂದು ಕುತೂಹಲದಿಂದ ಬಂದಿದ್ದೀವಿ ಗೈಸ್. ಆದರೆ ಒಂದು ಸೌಂಡ್ ಬಂದಿದೆ. ಮೇಲೆ ಯಾರಾದರೂ ಇದ್ದೀರಾ? ನೋಡಿ, ಶೈತಾನ್ ಅಂತ ಬರೆದವ್ರೆ. ಓಕೆ, ಹಾಂ, ಅವತ್ತು ಭಯ ಬಿದ್ದು ಹೋದಾಗಿಂದ ನಿನ್ನ ಟಾರ್ಚ್ ಎಲ್ಲ ಮಾಡು, ಹೇಳು. ಅವತ್ತು ಭಯ ಬಿದ್ದು ಹೋದ್ನಲ್ಲ, ಅವಾಗಿಂದ ಈ ಮನೆ ಕಡೆ ಬಂದಿದ್ದಿಲ್ಲ. ಇವಾಗ ನೋಡಿದ್ರೆ ಭಯ ಆಗ್ತೈತೆ. ಮತ್ತೆ ಏನು ಮಾತೆ ಬರುತ್ತಿಲ್ಲ, ಆದ್ರೂ ಯಾಕೋ ಗೊತ್ತಿಲ್ಲ, ಆದ್ರೂ ಮೌನಿ ನಾನಾದೆ ಈ ದಿನ. ಹೇಗೋ ನಾನಿದ್ದೆ ಈಗ ಹೀಗಾದೆ, ಅದಕ್ಕೆ ನೀ ತಾನೇ ಕಾರಣ. ಇದ್ರಲ್ಲಿ ಹಾಕ್ತಾರೆ ನಿಮಗೆ ಕಾಪಿ ರೇಡಲ್ಲಿ ಹಾಕ್ತಾರೆ ನಿಮಗೆ. ನನ್ನ ವಾಯ್ಸ್ ಕೇಳಿದ್ರೆ ಕೆಡ್ದಾಗಿದೆ, ಅದನ್ನ ಕಾಪಿ ರೇಟ್ ಬೇರೆ ಹಾಕ್ತಾರೆ ಅದಕ್ಕೆ. ಯಾರನ್ನ ಇದ್ದೀರಾ? ಇದ್ರೆ ಮತ್ತೆ ಇನ್ನೊಂದು ಸೌಂಡ್ ಮಾಡೋಕ್ಕಾಗುತ್ತಾ? ಏನು ಹೇಳೋದು? ಇನ್ನೊಂದ್ಸರಿ ಸೌಂಡ್ ಮಾಡೋಕ್ಕಾಗುತ್ತಾ ಅಥವಾ ನಮ್ಮ ಕಣ್ಣು ಮುಂದೆ ಬರೋಕ್ಕಾಗುತ್ತಾ? ವಾವ್, ಮೇಲಿದ್ದೀರಾ? ಎಲ್ಲೋ ಹೋಯ್ತವ್ರೇನೋ ಅನಿಸ್ತೈತೆ ನನಗೆ.
ಅಮ್ಮ ನಾನು ನಿಮಗೆ ಗ್ಯಾಪ್ನ ಇದ್ದೀನಾ? ಫ್ರೆಂಡ್ಸ್, ಇವನು ಜಾಬಿಂದ ನೈಟ್ ವಿಷನ್ ತೆಗಿಯೋದು, ಯಾರನ್ನ ಹೊಡೆಯಂಗೆ ಎತ್ತಾನೆ ಇವನು. ಏನದು? ಅಮ್ಮ ನೀವೇನಾ ಅದು? ಕಾಣಿಸ್ತಾ ನಿನ್ಗೆ? ನಾವು ಮುಂಚೆ ಬಂದಾಗಲೂ ನೀವು ಈ ರೂಮಲ್ಲಿ ಅಮ್ಮ ಇದ್ದಿದ್ದು. ನನ್ಗೆ ಗೊತ್ತು ನಿಮ್ಗೆ ಇಲ್ಲೇನೆ ಅನ್ಯಾಯ ನಡೆದಿತ್ತು ಅಂತ. ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ ನನಗೆ ಇಲ್ಲೇ ನನಗೆ ಅನ್ಯಾಯ ನಡೆದಿದೆ ಅಂತ. ಅಯ್ಯಪ್ಪ, ಇಲ್ಲೇ ತಾನೇ ನೀವು ಮಾತಾಡ್ಸೋಗಿದ್ದು. ಗಾಳಿಗೆ ಎಲ್ಲ ಹೊಡ್ಕೊಂಡು ಎಲ್ಲ ಗಾಜುಗಳು ಹೊಡೆದೋಗಿದ್ದಾವೆ. ಇನ್ನೊಂದು ಡೋರ್ಗಳೆಲ್ಲ ಬಿಚ್ಚಿಬಿಟ್ಟು ಹೊರ್ತಾನೆ. ಯಾಕಮ್ಮ ಡೋರ್ ಎಲ್ಲ ಮಾರ್ಬಿಟ್ರ ಹೆಂಗೆ ನೀವು? ಅಮ್ಮವರು ಡೋರ್ ಎಲ್ಲ ಮಾರ್ಬಿಟ್ಟವ್ರು ಅನ್ಸುತ್ತೆ. ಮಾರ್ಬಿಟ್ಟು ಮಕ್ಳಿಗೆ ಸಾಕ್ತವ್ರೆ. ಹಂಗೆಲ್ಲ ಹೇಳ್ಬಾರ್ದು ಪಾಪ. ಪಾಪ ಅಷ್ಟು ಕಾಮಿಡಿ ಮಾಡಬಾರ್ದು. ನಾನಲ್ಲ, ಇವನು ಸ್ಟಾರ್ಟ್ ಮಾಡಿದ್ದು. ಯಾರೋ ಓಡಾಡ್ತಾ ಹೋಗ್ತಾನೆ, ಸ್ವಲ್ಪ ಡೌನ್ ಮಾಡು. ಯಾರದು? ನಾವೇನು ಮಾಡಕ್ ಬಂದಿಲ್ಲ, ನಿಮ್ಗೆ ಮಾತಾಡ್ಸ್ಕೊಂಡು ಹೋಗಕ್ ಬಂದಿರೋದು. ಈ ಪಕ್ಷಿನ ಯಾಕೆ ಬಲಿ ತಗೊಂಡಿದ್ದೀರಮ್ಮ ನೀವು? ಹಾ, ಊಟ ಅಮ್ಮ, ಈ ಪಕ್ಷಿನ ಯಾಕೆ ಬಲಿ ತಗೊಂಡಿದ್ದೀರಾ ನೀವು? ಅದಕ್ಕೆ ಪಕ್ಷಿ ಆಯ್ತಾ? ಏನು? ಅಲ್ಯಾರೋ ನಡ್ಕೊಂಡು ಹೋಗ್ತಾ ಇದಾರೆ. ನೀನು ಆ ಕಡೆಯಿಂದ ಹೋಗು. ಹೋಗು ಬೇಗ ಬೇಗ ಹೋಗು. ಅಲ್ಯಾರೋ ನಡ್ಕೊಂಡು ಹೋಗ್ತಾರೆ. ನೀನು ಆ ಕಡೆಯಿಂದ ಹೋಗು. ಬೇಗ ಹೋಗು. ಯಾರಿದ್ದಾರೆ?
ಈ ಕಲ್ಲು ಅವಾಗಿಂದನೂ ಇದೆ. ನಾನು ಅಪ್ಪ ಫಸ್ಟ್ ಟೈಮ್ ಬಂದಿದ್ದಾಗ ನೋಡಿದ್ದೆ. ಈ ಕಲ್ಲು ಅವಾಗಲಿಂದನೂ ಇದೆ. ಮಾರ್ಕೋ ಬೇಡ. ಇನ್ನೊಂದು ಇಲ್ಲಿ ಪಾರಿವಾಳನ ಏನೋ ಬಲಿ ತಗೊಂಡಿದ್ದಾರೆ. ಅದು ತೋರಿಸ್ಬೇಕಾದ್ರೆ ಡಬ್ ಅಂತ ಸೌಂಡ್ ಬಂದಿದ್ದು ನೋಡಿಲ್ಲ. ಹೆಂಗೋ ನಮ್ಮ ತಲೆಬುರ್ರೆ ಓಪನ್ ಮಾಡಿಲ್ವಲ್ಲ. ನೋಡಿ ಮೇಲೆ ನೋಡೋಣ. ಇಲ್ಲಿ ಯಾರು ನಡೆದಾಡ್ತವ್ರೆ? ಎಲ್ಲಿ? ಈ ರೂಮಲ್ಲಿ. ಅಮ್ಮ ನಿಮ್ಮ ಮಕ್ಕಳೆಲ್ಲಿದ್ದಾರಮ್ಮ? ಏನಾಯ್ತು? 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 ಮುಂದೆ ಬರೋಕ್ಕಾಗುತ್ತಾ? ಬಾ. ನಾನು ಇಲ್ಲೆಲ್ಲ ಬಂದೇ ಇದ್ದಿಲ್ಲ ತಾನೆ. ನೀನು ಇಲ್ಲಿ ಬಂದಿದ್ದೆ, ಬಂದ್ಬಿಟ್ಟು ಹೋಗ್ತೀನಿ ನಾನು ಅಂತ ಇಲ್ಲಿ ಇದು ಮಾಡಿದೆ. ನೀನು ಬಂದಿದ್ನಾ? ಅವ್ರು ಇರೋದಂತೂ ಕನ್ಫರ್ಮ್ ಇವಾಗ. ಅಷ್ಟೇ ನಿನ್ನ ಅಮ್ಮ. ಸೌಂಡ್ ಎಲ್ಲ ಕೇಳಿಸ್ತೈತೆ ನೋಡು. ಅಳ್ತಾವ್ರೆಲ್ಲೋ ದೂರದಲ್ಲಿ. ನಿಮ್ಮ ಹತ್ರ ನಾನು ಮಾತಾಡ್ಬೇಕಂದ್ರೆ ಏನಾದರೂ ಶಬ್ದ ಮಾಡಿ. ಏನು ಇಲ್ಲ ಅಲ್ಲಿ, ಏನು ತಗೊಬಂದಿಲ್ಲ ಮಾತಾಡಕ್ಕೆ. ಡೋಸಿಂಗ್ ರಾಡ್ಸ್ ಇಲ್ಲ ನನ್ನ ಹತ್ರ. ಕಳ್ದಾಕೊಡವನೆ. ಅಮ್ಮ, ನಿಮ್ಮ ಮನೆಯಲ್ಲಿ ಹೇಗೆ ಕಬ್ಬಣನ ಕಳ್ತನ ಮಾಡಿದಾರೋ ಹಾಗೆ ನನ್ನ ಡೋಸಿಂಗ್ ರಾಡ್ಸ್ ಕಳ್ತನ ಮಾಡಿದ್ದಾರೆ ಯಾರೋ. ಬೇಜಾರಾಗಬೇಡಿ. ಕಳ್ತನ ಮಾಡಿಲ್ಲ, ಇವನೇ ಎಲ್ಲ ಯಾವುದೋ ಲೊಕೇಶನ್ಗೆ ಹೋಗಿ ಬಿಟ್ಬಿಟ್ಟು ಬಂದವನೆ. ಓಕೆ, ನನಗೇನೋ
ಹೋಗೋಣ ಅನಿಸ್ತೈತಾ? ಹೋಗೋಣ ಅಂತ ಅನಿಸ್ತಾ ಇಲ್ಲ. ಲೈಕ್ ಅವ್ರಿಗೆ ಮಾತಾಡೋ ಒಂದು ನನ್ನ ಹತ್ರ ಇದೇ ಇಲ್ಲ, ಅಸ್ತ್ರನೇ ಇಲ್ಲ ನನ್ನ ಹತ್ರ ಮಾತಾಡೋಕ್ಕೆ. ಸರಿ, ಇವಾಗ ಕೆಳಗೆ ಹೋಗಿ ಹ್ಞೂ ಎಂಡ್ ಮಾಡೋಣ. ಹ್ಞೂ ಹಾಂ, ಹ್ಞೂ ಯಾರು ನಿಂತ್ಕೊಂಡಿದ್ರು? ಮನುಷ್ಯನ ಗೊತ್ತಿಲ್ಲ ಯಾರು ನಿಂತ್ಕೊಂಡಿದ್ರು. ಕಾಣಿಸಿದ್ರು ನಿಮಗೆ? ಶಾಡೋನೆ ಪಕ್ಕ. ನಡಿ ನಡಿ. ಸರಿ, ಹೋಗ್ತಾ ಇದೀವ ನಾವು. ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ. ಏನೋ ಎಕ್ವಿಪ್ಮೆಂಟ್ಸ್ ಇಲ್ಲ ನಮ್ಮ ಹತ್ರ. ಹಾಂ, ಇಲ್ಲ. ಯಾಕೆ ಇಷ್ಟು ಕೋಪ? ನಿಮಗೆ ಶಾಂತಿ ಅನ್ನೋದು ಸಿಕ್ಕಿಲ್ವಾ ಇನ್ನ? ನಾವು ಮತ್ತೆ ಬರಬೇಕಾ? ಬರ್ಬೇಕಂದ್ರೆ ಮತ್ತೆ ಏನಾದರೂ ಬೇಕಾ ನಿಮಗೆ? ನಿಮ್ಗಿನ್ನ ಶಾಂತ ಏನೋ ನಿಮ್ಗೆ ಶಾಂತಿ ಅನ್ನೋದು ಸಿಕ್ಕಿಲ್ವಾ ಇನ್ನು? ಅಮ್ಮ ನೀವೇನಾ? ಅಮ್ಮ ಅಲ್ಲೇ ಬರ್ತೀನಿ, ಇರ್ತೀರಾ? ಅಮ್ಮ ಅಲ್ಲೇ ರೀ ಪ್ಲೀಸ್. ಏಯ್ ಬೇಡ ಬಾ. ಅಮ್ಮ ನಾನು ಬರಲ್ಲ ಅಮ್ಮ. ಬಾ, ಒಂದ್ಸರಿ ನೋಡ್ಕೊಳೋಣ ಬಾ. ಇಲ್ಲ ಅಲ್ಲೇ ನಿಂತ್ಕೊ ನೀನು. ಬಾ, ಅಲ್ಲೇ ಇರು, ಅಲ್ಲೇ ಇರು. ಅಮ್ಮ ಎಲ್ಲಿದ್ದೀರಾ ನೀವು? ಇಲ್ಲ ಬಾ, ನಾವು ಬೇಕಿದ್ರೆ ಏನೋ ಅವ್ರಿಗೆ ಅದು ಕೇಳಿದ್ರಲ್ಲ ಮಾತಾಡ್ಬೇಕನ್ಬಿಟ್ಟು ತಗೊಬಂದ್ಬಿಟ್ಟು ಮಾತಾಡ್ಸೋಣ. ಹೋಯ್ತಾ ಇದ್ದೀವಿ. ಈ ಲೊಕೇಶನಿಗೆ ನವಿಲು ಟೈಮ್ ತೋರಿಸ್ಬಿಡು. ಲೊಕೇಶನ್ ಟೈಮ್ ತೋರಿಸ. चल 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 बाहर से बात करेंगे. ಅಮ್ಮ ಬರ್ತೀವಿ, ಪುನಃ ಬರ್ತೀವಮ್ಮ. ಅಮ್ಮ ನೀವೇನಾ ಅದು? ಅಮ್ಮ ನೀವೇನಾ? ಮತ್ತೆ ಬರ್ತೀವಮ್ಮ ನಾವು. ಕಾಣಿಸ್ತಾ? ಅಲ್ಲೇ ನಿಂತೈತೆ ನೋಡಲ್ಲಿ. ಬಾ ಹೋಗೋಣ ಇರು. ಹೈ, ಅಲ್ಲಿ 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 ಆ ಕಿಟಕಿಯಲ್ಲಿ ನೋಡು. ಅಲ್ಲಿ ಅಲ್ಲಿ ಆ ಕಿಟಕಿಯಲ್ಲಿ ನೋಡು, ಅಲ್ಲಿ ನೋಡು, ಕಾಣಿಸ್ತಾ ಇದೆಯಾ? ಅಮ್ಮ ಗೊತ್ತು ನೀವು ನಮಗೆ ನೋಡ್ತಾ ಇದ್ದೀರಾ ಅಂತ. ಸೊ ಗೈಸ್, ನಾವು ಆ ಮನೆಯಿಂದ ಸ್ವಲ್ಪ ದೂರ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಯಾಕಂದ್ರೆ ಆ ಅಮ್ಮ ಬಂದ್ಬಿಟ್ಟು ನಮ್ಮನ್ನ ಕರೀತಾ ಇದ್ರು. ಲೈಕ್ ಮನೆಯಿಂದ ಹೊರಗೆ ಹೋಗಕ್ ಬಿಡ್ತಾ ಇರ್ಲಿಲ್ಲ. ಒಂಥರ ಬನ್ನಿ 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 ಆ ಥರ ಕರೆಯೋ ಥರ ಫೀಲ್ ಆಗ್ತಾ ಇತ್ತು. ಆಮೇಲೆ
ನಾವು ಹೊರಗಡೆ ಬರ್ಬೇಕಾದ್ರೆ ಎಲ್ಲ ಶಾಡೋಸ್ ಹೆವಿಯಾಗಿ ಕಾಣ್ತಾ ಇತ್ತು ಗೈಸ್. ಅದು ನನ್ಗೆ ಯಾಕೆ ಅಂದರೆ ನನ್ಗೆ ಫೀಲ್ ಆಗ್ತಾ ಇತ್ತು ಅವ್ರು ಕರೀತಾ ಇದ್ದಾರೆ, ನಮ್ಮನ್ನು ಕರೀತಾ ಇದ್ದಾರೆ ಅಂತ. ನನಗೆ ಮೇಜರ್ ನನ್ಗೆ ತಪ್ಪಾಗಿರೋದು ಏನಂದರೆ ನನ್ನ ಹತ್ರ ಡೋಸಿಂಗ್ ರಾಡ್ಸ್ ಇಲ್ಲ. ಡೋಸಿಂಗ್ ರಾಡ್ಸ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೋತೀನಿ. ಅದು ನಾನು ಕಳ್ಕೊಂಡಿದ್ದೀನಿ, ಅದು ನನ್ನ ತಪ್ಪು. ನಾನು ಅದನ್ನು ಒಪ್ಕೋತೀನಿ. ಅಮ್ಮ ನಮಗೇನೋ ಹೇಳಬೇಕು ಅಂತ ತುಂಬ ಅಂದರೆ ತುಂಬ ಪ್ರಯತ್ನ ಪಡ್ತಾಯಿದ್ರು. ಜೀಶು ಯಾಕೋ ಬೇಡ 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 ಅಂತವನೇ, ಅದು ಯಾಕಂತ ಗೊತ್ತಾಗಿಲ್ಲ. ಮೇ ಬಿ ಈ ಲೊಕೇಶನಲ್ಲಿ ಒಂದು ಸ್ವಲ್ಪ ಅದು ಇಲ್ಲಿಗೆ ಎದೆಗೆ ಅಂದರೆ ನಮಗೆ ಫುಲ್ ಮನಸ್ಸಿಗೆ ಅದು ತುಂಬ ಹತ್ತಿರವಾಗಿದೆ ಈ ಲೊಕೇಶನ್ನು. ಅಲ್ಲಿ ಏನೇನೋ ನಡೆದಿದೆ ಅದೆಲ್ಲ ಮರ್ತು ಮತ್ತೆ ಪುನಃ ಬಂದಿದ್ವಿ. ನೋಡಿದ್ರೆ ಅದು ಅಗ್ರೆಸಿವ್ ಆಗಿರೋ ಥರ ಫೀಲ್ ಆಗ್ತಾ ಇದೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಬಿಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 25K ಆದಷ್ಟು ಬೇಗ ಮುಟ್ಟನ. ನಿಮ್ಮ ಸಪೋರ್ಟ್ ಇಲ್ಲದೆ ಮುಟ್ಟಕ್ಕಾಗಲ್ಲ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾಹ್ ಹಾಫಿಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಧನ್ಯವಾದ.